ಬೆಂಗಳೂರಿನಲ್ಲಿ ಮತ್ತೆ ಪಾಕಿಸ್ತಾನ್ ಮೂಲದ 3 ಪ್ರಜೆಗಳನ್ನು ಅರೆಸ್ಟ್ ಮಾಡಿರುವಂತಹ ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯ ಆಗ್ತಾ ಇದೆ. ಮೊನ್ನೆ ಅಷ್ಟೇ 2 ಜನ ಅರೆಸ್ಟ್ ಆಗಿದ್ರು, ಈಗ ಮತ್ತೆ 3. ಬೆಂಗಳೂರು ಹೊರವಲಯದ ಜಿಗಣಿಯಲ್ಲಿ ಇವರನ್ನು ಅರೆಸ್ಟ್ ಮಾಡಲಾಗಿದೆ. ಪಾಕಿಸ್ತಾನ್ ಮೂಲದ ಪತಿ, ಪತ್ನಿ ಮತ್ತು ಮಗಳು ಅರೆಸ್ಟ್ ಆಗಿರೋದು. ಪಾಕಿಸ್ತಾನದಿಂದ ಭಾರತಕ್ಕೆ 15ಕ್ಕೂ ಹೆಚ್ಚು ಮಂದಿ ಎಂಟ್ರಿ ಆಗಿರೋದು ಆತಂಕಕಾರಿ ವಿಚಾರ. ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಮೆಹದಿ ಫೌಂಡೇಶನ್ ಸೇರಿದ್ದ 15ಕ್ಕೂ ಅಧಿಕ ಜನರು ಎಂಟ್ರಿ ಕೊಟ್ಟಿರೋದು. 15 ಜನರ ಪೈಕಿ 7 ಜನ ಬೆಂಗಳೂರಿಗೆ ಬಂದಿದ್ದರು. ಉಳಿದವರು ಅಸ್ಸಾಂ, ಒರಿಸ್ಸಾ, ಹೈದರಾಬಾದ್ಗೆ ತೆರಳಿದ್ರು. ಮತ್ತಷ್ಟು ಪಾಕ್ ಪ್ರಜೆಗಳು ಬಂಧನವಾಗುವ ಸಾಧ್ಯತೆ ಅಧಿಕವಾಗಿದೆ. ಇವರೆಲ್ಲ ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ರು, ಇವ್ರ ಬಗ್ಗೆ ಮಾಹಿತಿ ಏನು, ಯಾವ ಪ್ಲಾನ್ ಅನ್ನ ಇವರು ಮಾಡಿಕೊಂಡಿದ್ರು, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಪೊಲೀಸರು ಈಗ ಇವರೆಲ್ಲರನ್ನು ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಇವರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗಿದೆ. ತನಿಖೆಯ ವೇಳೆಗೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ ಏನಂತಂದ್ರೆ, ಪಾಕಿಸ್ತಾನದಿಂದ ಭಾರತಕ್ಕೆ 15 ಮಂದಿ ಎಂಟ್ರಿ ಆಗಿದ್ದಾರೆ. 15ಕ್ಕೂ ಹೆಚ್ಚು ಮಂದಿ. ಇದರಲ್ಲಿ 7 ಜನರು ಬೆಂಗಳೂರಿಗೆ ಬಂದಿದ್ರು. ಉಳಿದವರು ಅಸ್ಸಾಂ, ಒರಿಸ್ಸಾ, ಹೈದರಾಬಾದ್ಗೆ ತೆರಳಿದ್ರು ಅನ್ನೋಂಥ ವಿಚಾರ ಕೂಡ ಗೊತ್ತಾಗಿದೆ. ಸೊ ಅಲ್ಲಿಗೆ ಇನ್ನೂ ಹೆಚ್ಚಿನ ಪಾಕಿಸ್ತಾನ್ ಪ್ರಜೆಗಳು ಅರೆಸ್ಟ್ ಆಗುವ ಸಾಧ್ಯತೆ ಅಧಿಕವಾಗಿದೆ. ಈ ವಿಚಾರವಾಗಿ ಪೊಲೀಸರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಆಲ್ರೆಡಿ ಅರೆಸ್ಟ್ ಆದವರನ್ನ ತನಿಖೆಗೆ ಒಳಪಡಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವಂತಹ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮಹಾರಾಜ ಯದುವೀರ್ ಒಡೆಯರ್ ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ತನಿಖೆ ಆಗಲೇಬೇಕು, ಇಲ್ಲಿಗೆ ಮುಗಿಯಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಯದುವೀರ್ ಒಡೆಯರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜರಿಗೆ ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಅವರ ಹೆಂಡತಿಯವರು 4 ಸೈಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅದು ತಪ್ಪು ಒಪ್ಕೊಳ್ಳಂಗಿರಂಗೆ ತಪ್ಪು ಒಪ್ಕೊಂಡಿದ್ದಾರೆ. ತಪ್ಪು ಒಪ್ಕೊಂಡ್ರೂ ಸಹ ನಾವು ಅದೇನು ಅಲ್ಲಿಗೆ ಮುಗಿದಲ್ಲ, ತನಿಖೆ ಆಗಲೇಬೇಕಾಗಿದೆ. ತನಿಖೆಯನ್ನು ಮುಗಿಸಬೇಕಾಗಿದೆ. ನಂತರ ಗೊತ್ತಾಗಬೇಕು ಇದು ಯಾವ ರೀತಿ ಅವರ ಪ್ರಭಾವ ಇತ್ತು, ಏನಕ್ಕೆ ಈ ಥರ ಒಂದು ಆಡಳಿತ ದುರುಪಯೋಗ ಆಗಿದೆ. ಮತ್ತು ಅದು ಜಸ್ಟಿಸ್ ಹ್ಯಾಸ್ ಟು ಬಿ ಸರ್ವ್ಡ್, ನ್ಯಾಯ ಕೊಡಲೇಬೇಕು ಸಮಾಜಕ್ಕೆ. ಅದಕ್ಕಾಗಿ ತನಿಖೆ ಆಗಲೇಬೇಕು. ಸುಮ್ಮನೆ ರಿಟರ್ನ್ ಮಾಡಿದ ಸೈಟ್ ಅಲ್ಲಿಗೆ ಅದು ಅಂತ್ಯ ಅಲ್ಲ, ತನಿಖೆ ಆಗಲೇಬೇಕು. ಅವ್ರು ರಾಜೀನಾಮೆ ಕೊಡಲಿ, ನಂತರ ತನಿಖೆ ನಡೆಸಲಿ ಫ್ರೀಯಾಗಿ, ಓಪನ್ ಆಗಿರೋ ಸೋರ್ಸಿಂದ. ಮುಖ್ಯಮಂತ್ರಿಗಳು ಇನ್ಯಾರು ಕೊಡ್ತಾರೆ ರಾಜೀನಾಮೆ? ನಾವು ರಾಜೀನಾಮೆ ಕೊಡ್ತೀವಿ ಅಂತ ಆಗ್ರಹಿಸ್ತೀವಿ. ಅವರ ಅದು ಇಚ್ಛೆ. ನಾವು ಹೇಳ್ತಾ ಇರೋದು, ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ, ಮುಖ್ಯಮಂತ್ರಿ ಇರುವಾಗ ನೀವು ಎಲ್ಲ ಅಧಿಕಾರಿಗಳ ಮೇಲೆ ನಿಮ್ಮ ಪ್ರಭಾವ ಇದ್ದೇ ಇರುತ್ತೆ. ಅದಿರುವಾಗ ನೀವು ಏನು ಒಂದು ಫ್ರೀ ಆಗಿರುವಂಥದ್ದು, ಓಪನ್ ಆಗಿರುವಂಥದ್ದು ತನಿಖೆ ನಡೆಸೋದು ಸಾಧ್ಯವಾಗೋದಿಲ್ಲ. ಅದಕ್ಕಾಗಿ ತನಿಖೆ ಕೊಡಿ, ನಂತರ ಅದು ಫ್ರೀಯಾಗಿ ಓಪನ್ ಆಗಿ ಆ ತನಿಖೆಯನ್ನು ಆಗುತ್ತೆ. ವಿಶ್ವಾಸ ಇದೆ ಇದರಲ್ಲಿ ಯಾರಿಗೆ ಎಲ್ಲಿ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರೆ ವಿಶ್ವಾಸ ಇದೆ. ರಾಜೀನಾಮೆ ಕೊಡಲಿಲ್ಲ ಅಂತ ತನಿಖೆ ಆಗಬೇಕು. ನಾವು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತೀವಿ. ರಾಜೀನಾಮೆ ಕೊಡಲೇಬೇಕು ಅಂತ ಏನಿಲ್ವಲ್ಲ ಅಂತೇಳಿ ಇವತ್ತು ಸಚಿವರು ಹೇಳ್ತಿದ್ದಾರೆ, ಅನೇಕ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಹೇಳ್ತಿದ್ದಾರೆ. ಯಾಕೆ ಕೊಡಬೇಕು, ಇಲ್ಲೇನಾಗಿದೆ, ಆರೋಪ ಕೇಳಿ ಬರ್ತದೆ, ರಾಜೀನಾಮೆ ಕೊಡ್ಬೇಕಾ ಅನ್ನೋ ಮಾತುಗಳು. ಆರೋಪ ಅಲ್ಲ, FIR ರಿಜಿಸ್ಟರ್ ಆಗಿದೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಇಂದು ಅದ್ಧೂರಿ ಚಾಲನೆ ಸಿಕ್ಕಿದೆ. ಚಾಮುಂಡಿ ಬೆಟ್ಟದಲ್ಲಿ ನಡೆದಿರುವಂತಹ ಕಾರ್ಯಕ್ರಮವನ್ನು ಸಾಹಿತಿ ಹಂಪನ ನಾಗರಾಜ್ ಉದ್ಘಾಟನೆ ಮಾಡಿದ್ರು. ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿವಿಧ ಅಭಿಷೇಕಗಳನ್ನು ಮಾಡಿ ಬಳಿಕ ಬೆಳಗ್ಗೆ 9:15ರಿಂದ 9:45ರಲ್ಲಿ ಸಲ್ಲುವಂತಹ ಶುಭ ಲಗ್ನದಲ್ಲಿ ದಸರಾ ಉದ್ಘಾಟನೆ ಮಾಡಲಾಯಿತು. ಬೆಳ್ಳಿ ರಥದಲ್ಲಿ ಕೂತಿರುವಂತಹ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಗೆ ಹಂಪನ ನಾಗರಾಜ್, ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ನಮಸ್ತಸ್ಮೈ ನಮೋ ನಮಃ. ಯಾ ದೇವಿ ಸರ್ವತೆ ವೇದಿಕೆಗೆ ಆಗಮಿಸಲಿದ್ದಾರೆ. ಮಾಡಿ ನಾಡಿನ ಜನರನ್ನ ಸಲಹು ತಾಯಿ ಎನ್ನುವಂತಹ ಪ್ರಾರ್ಥನೆಯ ಮೂಲಕ ಪುಷ್ಪಾರ್ಚನೆಯನ್ನ ನೆರವೇರಿಸಿದ್ದಾರೆ. ನಾಡಿನ ಸುಭದ್ರತೆಗಾಗಿ
ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಇದೇ ಅಲ್ವೇ ದಸರಾ ಉದ್ಘಾಟನೆಯ ವೇಳೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಪೇಟ ಹಾಕುವಾಗ ನಿರಾಕರಿಸಿದ್ದಾರೆ. ಕೇವಲ ಹಾರ ಶಾಲು ಹಾಕಿಸಿಕೊಂಡು ಸನ್ಮಾನ ಸ್ವೀಕರಿಸಿದ್ದಾರೆ. ಸಮಾರಂಭದಲ್ಲಿ ಚಾಮುಂಡೇಶ್ವರಿ ಮೂರ್ತಿ ನೀಡಿ ಸಿಎಂಗೆ ಸನ್ಮಾನಿಸಲಾಗಿದೆ. ದಸರಾ ಉದ್ಘಾಟನೆಯ ವೇಳೆ ಸಿಎಂಗೂ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ನಾಡ ದೇವತೆಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಿದರು. ದಸರಾ ವೇದಿಕೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಉಳಿಯುತ್ತಾ ಅಥವಾ ಉರುಳುತ್ತಾ ಅನ್ನೋ ಚರ್ಚೆ ಹೆಚ್ಚಾಗ್ತಾ ಇದೆ. ಸರ್ಕಾರಗಳನ್ನ ಉರುಳಿಸುವಂತ ದುರಾಲೋಚನೆ ಬೇಡ, ಚುನಾಯಿತ ಸರ್ಕಾರಗಳನ್ನ ಉಳಿಸುವಂತ ಚಿಂತನೆ ಬೇಕು ಅಂತ ಸಾಹಿತಿ ಹಂಪ ನಾಗರಾಜ್ ಹೇಳಿದ್ದಾರೆ. ಚುನಾಯಿತ ಸರ್ಕಾರಗಳನ್ನು ಉಳಿಸುವ ಚಿಂತನೆಗಳನ್ನು ಲೋಕಾಂಬಿಕೆಯು ಮೂಡಿಸಲು ಎಂದು ಬೇಡುತ್ತೇನೆ. ಕೆಡವುವುದು ಸುಲಭ, ಕಟ್ಟುವುದು ಕಷ್ಟ. ಮೊದಲೇ ದೊಡ್ಡ ಹೊರೆಗಳಿಂದ ಬಳಲಿ ಬಸವಳಿದಿರುವ ಶ್ರೀಸಾಮಾನ್ಯರ ಹೆಗಲಿಗೆ ಮತ್ತೆ ಮತ್ತೆ ನಡೆಯುವ ಚುನಾವಣೆಗಳು ಇನ್ನಷ್ಟು ಭಾರ ಹೇರಿದರೆ ಕುಸಿಯುತ್ತಾನಷ್ಟೇ. ಯಾವ ಪಕ್ಷವೂ ಶಾಶ್ವತವಾಗಿ ಅಧಿಕಾರದಲ್ಲಿ ಇರುವುದು ಅಸಾಧ್ಯ. 5 ವರ್ಷದ ಅವಧಿಗೆ ನಾನೇ ಮುಖ್ಯಮಂತ್ರಿ ಅಂತ ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಪುನರುಚ್ಚರಿಸಿದ್ದಾರೆ. ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಯಾರ ಷಡ್ಯಂತ್ರವೂ ನಡೆಯಲ್ಲ, ನಾವೇ 5 ವರ್ಷ ಆಡಳಿತವನ್ನ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೇನೂ ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರವ್ರನ್ನ ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಈಗಲೂ ಕೂಡ ಎಷ್ಟೇ ಇನ್ನು ಸಿಎಂ ಪರ ಶಾಸಕ ಜಿಟಿ ದೇವೇಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಚಾಮುಂಡಿ ದೇವಿಯ ವರಪುತ್ರ, ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ, ಸಿದ್ದರಾಮಯ್ಯ ಯಾವತ್ತೂ ಕೂಡ ಕುಟುಂಬ ನೋಡಿದವರಲ್ಲ ಅಂತ ಸಿಎಂ ಪರ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ, ಮಗನೂ ನೋಡಿದವರಲ್ಲ, ಹೆಂಡತಿನೂ ನೋಡಿದವರಲ್ಲ. ನಮಗೆ ಗೊತ್ತಿದೆ ಚೆನ್ನಾಗಿ. ಈಗ ವಯಸ್ಸಾದ್ಮೇಲೆ ಏನೋ ಪ್ರೀತಿ ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ. ಇನ್ವೆಸ್ಟಿಗೇಷನ್ ಮಾಡಿದರೆ ಯಾವುದಾದ್ರು ಕಾನೂನಲ್ಲಿ ಇವು ಜೈಲಿಗೆ ಹಾಕು ಅಂತ ಹೇಳಿದ್ಯಾ, ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲ ಯಾರು. ಇನ್ನು ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಆಡಿದ ಮಾತೊಂದು ಹಲವು ಕುತೂಹಲಕ್ಕೆ ಕಾರಣ ಆಗಿದೆ. ಭಾಷಣದ ವೇಳೆ ಇನ್ನೊಂದು ವರ್ಷದವರೆಗೂ ತಾಯಿ ಚಾಮುಂಡಿಯ ಆಶೀರ್ವಾದ ಇರಲಿ ಅಂತ ಹೇಳಿದ್ದಾರೆ. ಅಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ.